ಗೆದ್ದ ಸಾತ್ವಿಕ್ ಈಗ ಹೇಗಿದ್ದಾನೆ? ಆ ಬೋರ್ವೆಲ್ಗೆ ಬಿದ್ದಿದ್ದಂಥ ಮಗುವನ್ನ ಏನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿತ್ತು ವಿಜಯಪುರದಲ್ಲಿ. ಆ ಸಾವು ಗೆದ್ದಂಥ ಸಾತ್ವಿಕ್ ಪಾಪು ಈಗ ಹೇಗಿದ್ದಾನೆ? ಜಿಲ್ಲಾ ಆಸ್ಪತ್ರೆಯಲ್ಲಿ ಆರಾಮಾಗಿದ್ದಾನೆ, ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ, ಏನು ಸಮಸ್ಯೆ ಇಲ್ಲ, ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದ್ದಾನೆ ಸಾತ್ವಿಕ್. ಆತನನ್ನ ಆರೋಗ್ಯ ವಿಚಾರಿಸೋದಕ್ಕೆ ಎಳ್ನೀರೆಲ್ಲ ತಗೊಂಡು ಬಂದಿದ್ದಾರೆ ಸಂಬಂಧಿಗಳು. ನೋಡಿ ಚಿತ್ರದಲ್ಲಿ ಎಷ್ಟು ಚಂದ ಆಟ ಆಡ್ತಾ ಕೂತಿದೆ ಮಗು. ಪಾಪ ಬೋರ್ವೆಲ್ಗೆ ಬಿದ್ದು ಎಷ್ಟೊಂದು ಪರಿತಾಪ ಪಟ್ಬಿಡ್ತು. Everything it was done and it came. Papa, hey, Papa, Sarsa to shift this place. I asked him, but not time. ಸಂತೋಷ್ ಲಾಡ್ ವರ್ಸಸ್ ಪ್ರಹ್ಲಾದ್ ಜೋಶಿ ಅನ್ನುವಂಥ ಪರಿಸ್ಥಿತಿ. ಜೋಶಿ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಂತೋಷ್ ಲಾಡ್. ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ಅಂತ ಹೇಳಿದಂಥ ಜೋಶಿ ಯಾರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಇವರು CBI ED ಮೂಲಕ ಅದನ್ನೇ ಮಾಡಿಸಿದಲ್ವಾ ಅಂತ ಜೋಶಿ ಮಾತಿಗೆ ಸಚಿವ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಮಾತಿಗೆ ಮತ್ತೆ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸಂತೋಷ್ ಲಾಡ್ ಮನಸ್ಸಿಗೆ ಬಂದಂಗೆ ಮಾತನಾಡ್ತಿದ್ದಾರೆ, ಮೇಲಿಂದ ನಿರ್ದೇಶನ ಇರೋ ಕಾರಣಕ್ಕೆ ಮಾತಾಡ್ತಿರ್ಬೇಕು ಅಂತ ಇಬ್ಬರೂ ಕೂಡ ವಾಗ್ಯುದ್ಧದಲ್ಲಿ ತೊಡಗಿದ್ದಾರೆ. ಸಂತೋಷ್ ಲಾಡ್ ವರ್ಸಸ್ ಪ್ರಹ್ಲಾದ್ ಜೋಶಿ. ಧಾರವಾಡದ ಲೋಕಸಭಾ ಅಖಾಡ ಕಾವು ಪಡ್ಕೊಳ್ತಾ ಇದೆ. ನೋಡಿ ಏನ್ ಹೇಳಿದ್ರು ಅಂತ. ಇಡಿ ಎಲ್ಲ ದಿನ ಬೆಳಗ್ಗೆ ಏನ್ ಮಾಡಿದಾರಂತೆ, ಏನ್ ಅನಿತ್ಯ ಅಂದ್ರೆ ಅಲ್ರಿ CBI ED ಎಲ್ಲ ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ. ಈ ದೇಶದಾಗ ಏನ್ ಕೆಲಸ ಮಾಡ್ಯಾರ? CBI ಫೆರಾ ED ಬಿಟ್ರೆ ಇನ್ನೇನು ಕೆಲಸ ಮಾಡ್ಯಾರ? 10 ವರ್ಷದಾಗ 25 ವರ್ಷದ ಮನೆ 25 ಪೊಲಿಟಿಷಿಯನ್ಸ್ ಮೇಲೆ ರೈಡ್ ಹೊಡಿತಾರೆ ಮನೆಗಳು. ಆದ್ರೆ 23 ಜನ BJPಗೆ ಇದಾರೆ ಅಂದ್ರೆ ಅರ್ಥ ಏನು? ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ, ಸುಮ್ಮನೆ ಸಾಕು ಕೇಳ್ರಿ. ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿ ಅವ್ರದ್ದು, BJP ಅವ್ರದ್ದು ಇದೊಂದು ಬೈಪಾಟ್ ಆಗ್ಬಿಟ್ಟಿದೆ. ಸುಳ್ಳನ್ನ 10 ಸಲ ಹೇಳಿ ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ರೆ ಇನ್ನೇನಿಲ್ಲ. ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತನಾಡ್ತಿದ್ದೆ. ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ? ದೇಶದಲ್ಲಿ 45 ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ. ಯಾರಿಗೆ ಹೋಗಿದೆ ಪರಿಹಾರ ಯಾರಿಗೆ ಹೋಗಿದೆ ಈ ದೇಶದಲ್ಲಿ? ಸುಮ್ಮನೆ ಮಾತಾಡೋದು. ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ಕೇಳಿದಂತೆ ಕೋವಿಡ್ನ ನೀವು ಹೆಂಗೆ ನಿರ್ವಹಣೆ ಮಾಡಿದ್ರಿ, ಇದು ಹೊಸದಾಗಿದೆ, ಇದು ನರೇಂದ್ರ ಮೋದಿ ಅವ್ರ ಭಾರತ ಅಂತೆ. ನರೇಂದ್ರ ಮೋದಿ ಅವ್ರ ಭಾರತದಲ್ಲಿ 45 ಲಕ್ಷ ತೀರ್ಕೊಂಡು ಹೋದ್ರು. ಗ್ಯಾಸ್ ಇರಲಿಲ್ಲ, ವೆಂಟಿಲೇಟರ್ ಇರಲಿಲ್ಲ, ಡ್ರಗ್ಸ್ ಸಿಗಲಿಲ್ಲ, ಕಾಮನ್ ಡ್ರಗ್ಸ್ ಸಿಗಲಿಲ್ಲ. ಅವ್ನು ಡ್ರಗ್ ಮಾಡಿದವನು ಪುಣ್ಯಾತ್ಮ ಇವ್ರು ದುಡ್ಡು ಕೊಟ್ಟಿದ್ದಾನೆ. ಯಾರು ವ್ಯಾಕ್ಸಿನ್ ಕೊಟ್ಟಿದ್ದವನು ಪುನವಲ್ಲ. ಅವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿದೆ. ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ, ಮತ್ತು ಮೇಲಿಂದ ಒತ್ತಡ ಭಾಳ ಅದೇನೋ ನನಗೆ ಗೊತ್ತಿಲ್ಲ. ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ, ಹೋಗಲಿ. ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳ ಅವನ್ನೇ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರ ಹೇಳ್ಕೊತಾರಲ್ಲ. ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು, ಇಷ್ಟು ಜನಕ್ಕೆ ಮುಟ್ಟ್ಯಾವ, ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ, ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ.